ನೀವು ಯೋಚಿಸ್ತಿರಬಹುದು, ನಿಮ್ಮ ಎಕ್ಸಾಮ್ಗೆ 1 ತಿಂಗಳಿದೆ, ದಿನಕ್ಕೆ 12 ಗಂಟೆ ಓದ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ದಿನಕ್ಕೆ 12 ಗಂಟೆ ಓದೋಕಾಗತ್ತಾ? ಡಿಫಿಕಲ್ಟ್ ಆಗಬಹುದು. ಬೆಳಗ್ಗೆ ಅನ್ಕೊಳ್ಳಿ 7 ಗಂಟೆಗೆ ಎದ್ದೇಳಬಹುದು, 8 ಗಂಟೆಗೆ ಎದ್ದೇಳಬಹುದು, 12 ಗಂಟೆ ಓದ್ಬೇಕು. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓದ್ಲಾ? ಆದ್ರೆ ಕಷ್ಟ ಆಗತ್ತೆ, ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡ್ತೀನಿ, ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ 12 ಗಂಟೆ ಓದ್ತೀನಿ. ಈ ರೀತಿ ಥಾಟ್ಸ್ ಬರಬಹುದು. ನಿಮ್ಮ 12 ಗಂಟೆ ಓದು ದೊಡ್ಡದಾಗ ಕಾಣಿಸುತ್ತೆ. ಅದೇ ಆ 12 ಗಂಟೆನ ಬ್ರೇಕ್ ಮಾಡಿ. ಬ್ರೇಕ್ ದಿಸ್ 12 hours ಇಂಟು 2 parts, 2 ಭಾಗ ಮಾಡ್ಕೊಳ್ಳಿ. 6 ಗಂಟೆ 2 ಸೆಷನ್ಸ್ ಮಾಡ್ಕೊಳ್ಳಿ. 6 ಗಂಟೆ ಓದ್ಬೇಕು ಅಂದ್ರೆ ಕಷ್ಟ ಆಗಬಹುದು ಅನ್ಸುತ್ತೆ. ಕಷ್ಟ ಅಂತ ಈ 6 ಗಂಟೆಯನ್ನ ಮತ್ತೆ 3 ಗಂಟೆಯಾಗಿ ಬ್ರೇಕ್ ಮಾಡಿ. ಈಗ ನನ್ ಬಳಿ 3 ಗಂಟೆಗಳ 4 ಸೆಷನ್ಸ್ ಓದ್ಬೇಕು ಅಂದ್ರೆ 3 ಗಂಟೆಗಳಾಗಿ ದಿನಕ್ಕೆ 4 ಸೆಷನ್ಸ್ ಅಲ್ಲಿ ಓದೋದು. ಇದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ, ಅಂದ್ರೆ ನಿಮ್ಮ ಎಕ್ಸಾಮ್ಗೆ 20 ದಿನ 1 ತಿಂಗಳಿದೆ ಅಂದಾಗ ಎಕ್ಸಾಂಪಲ್ಗೆ ನೀವು ಬೆಳಗ್ಗೆ 6:30 ಎದ್ದೇಳ್ತೀರಾ ಅನ್ಕೊಳ್ಳಿ. ಫ್ರೆಶ್ ಆಗಿ 7 ಗಂಟೆಗೆ ನಿಮ್ಮ ಓದು ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಹತ್ರ ಇರೋದ್ರಿಂದ ರಾತ್ರಿ 11 ಗಂಟೆಗೆ ಮಲಗ್ತೀರಾ ಅನ್ಕೊಳ್ಳಿ. ನೀವು ನಿಮ್ಮ ನಿದ್ದೆನ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 7ರಿಂದ 7:30 ಗಂಟೆಗಳ ನಿದ್ದೆ ಒಳ್ಳೆ ನಿದ್ದೆ ಆಗುತ್ತೆ. ಈಗ ನಿಮ್ಮ ಹತ್ರ ಎಫೆಕ್ಟಿವ್ ಆಗಿ 16 ಗಂಟೆ ಇದೆ. ಈಗ ನೀವು 12 ಗಂಟೆ ದಿನಕ್ಕೆ ಓದ್ಬೇಕು. ನಿಮ್ಮ ಹತ್ರ 16 ಗಂಟೆ ಇದೆ. ಈ 16 ಗಂಟೆಯನ್ನ 4 ಸ್ಲಾಟ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಬೆಳಗ್ಗೆ 6:30 ಎದ್ದೇಳೋದು ಅನ್ಕೊಂಡ್ರು ಬೆಳಗ್ಗೆ 7ರಿಂದ 11 ಗಂಟೆವರೆಗೂ ಮೊದಲ ಸೆಷನ್, 2ನೇ ಸೆಷನ್ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ, ಇನ್ನು 3ನೇ ಸೆಷನ್ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ, ಇನ್ನು ನಿಮ್ಮ 4ನೇ ಸೆಷನ್ ಸಂಜೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ. ಪೂರ್ತಿ ಟೈಮ್ ಓದ್ಬೇಕಾ ಅಂದ್ರೆ ಖಂಡಿತ ಇಲ್ಲ. ನಿಮ್ಮ ಮೊದಲ ಸೆಷನ್ ನಲ್ಲಿ 7ರಿಂದ 11 ಗಂಟೆವರೆಗೂ, ಇದರಲ್ಲಿ ನಿಮ್ಗೆ ಎಫೆಕ್ಟಿವ್ ಆಗಿ 4 hours ಇದೆ. ಇದರಲ್ಲಿ ನಿಮ್ಗೆ ಏನ್ ಕೆಲಸ ಇರುತ್ತೆ? ಬ್ರೇಕ್ಫಾಸ್ಟ್, ಇದಕ್ಕೊಂದು 30 ನಿಮಿಷ ಅನ್ಕೊಂಡ್ರು. ಕೆಲವರು ಜಾಗಿಂಗ್ ಮಾಡಬಹುದು, ಅದಕ್ಕೆ 30 ಮಿನಿಟ್ಸ್, ಅದಕ್ಕೂ ಟೈಮ್ ಸಿಗುತ್ತೆ. ಇವೆಲ್ಲದಕ್ಕೂ 1 hour ಮ್ಯಾಕ್ಸಿಮಮ್ ಆಗಬಹುದು. ಈಗ ನಿಮ್ಮ ಹತ್ರ ಮೊದಲ ಸೆಷನ್ ಅಲ್ಲಿ ಓದೋಕೆ 3 hours ಎಫೆಕ್ಟಿವ್ ಟೈಮ್ ಸಿಗುತ್ತೆ. ಓದೋ ಒಂದು ಟೈಮ್ ಸ್ಲಾಟ್ ಮುಗಿಯುತ್ತೆ. ಇನ್ನು 2ನೇ ಸೆಷನ್ 11 ಗಂಟೆಯಿಂದ 3 ಗಂಟೆ, ಇದರಲ್ಲಿ ಲಂಚ್ ಟೈಮ್ ಬರುತ್ತೆ. ಅದಕ್ಕೆ 30 ನಿಮಿಷ ಅಂತ ಅನ್ಕೊಳ್ಳಿ. ಇನ್ನು 30 ನಿಮಿಷ ಬ್ರೇಕ್ ಅನ್ಕೊಳ್ಳಿ. ಅಂದ್ರೆ 1 ಗಂಟೆ ಓದು 10 ನಿಮಿಷ ಬ್ರೇಕ್, 1 ಗಂಟೆ ಓದು 10 ನಿಮಿಷ ಬ್ರೇಕ್. ಈ ರೀತಿ ಈ ಟೈಮ್ ಅಲ್ಲಿ ನಿದ್ದೆ ಮಾಡಕ್ ಹೋಗ್ಬೇಡಿ. ಇಲ್ಲೂ ಅಷ್ಟೇ 3 hours ಎಫೆಕ್ಟಿವ್ ಆಗಿ ಸ್ಟಡಿ ಮಾಡಿ. ಇನ್ನು ಮಧ್ಯಾಹ್ನ 3ರಿಂದ ಸಂಜೆ 7 ಗಂಟೆಯ ಸೆಷನ್ಗೆ ಬಂದ್ರೆ ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟೀ ಕಾಫಿ ಕುಡಿರಿ. ತಂದೆ ತಾಯಿಯರ ಜೊತೆ ಮಾತಾಡಿ, ಇಲ್ಲ ಅಂದ್ರೆ 30 ನಿಮಿಷ ಒಳ್ಳೆ ಸಾಂಗ್ಸ್ ಕೇಳಿ, ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳಿ. ವಾಕಿಂಗ್ ಮಾಡೋದಾದ್ರೆ ಮಾಡಿ. ನಿಮ್ಗೆ ಪೂಜೆ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅನ್ನೋದಾದ್ರೆ ಪೂಜೆ ಮಾಡಿ. ಮತ್ತೆ ಸೇಮ್ 30 ಮಿನಿಟ್ಸ್ ಬ್ರೇಕ್. ಅದನ್ನ 1 ಗಂಟೆ ಓದು 10 ನಿಮಿಷ ಬ್ರೇಕ್ ತಗೊಳ್ಳಿ. 1 ಗಂಟೆ ಓದು 10 ನಿಮಿಷ ಬ್ರೇಕ್. ಈ ರೀತಿ 3 ಗಂಟೆಗಳ ಕಾಲ ಎಫೆಕ್ಟಿವ್ ಆಗಿ ಓದಿ. ಒಂದು ಕಮಾಂಡೋ ರೀತಿ ನಿನ್ನ ಎಕ್ಸಾಮ್ ಮುಗಿಯೋವರೆಗೂ ತಪಸ್ ಮಾಡಿ. 1 ತಿಂಗಳು ಡಿಸಿಪ್ಲಿನ್ ಇರ್ಲಿ ನಿನ್ ಲೈಫ್ ಅಲ್ಲಿ. ಇನ್ನು ಲಾಸ್ಟ್ ಸೆಷನ್ 7 PM ಟು 11 PM, ಇದರಲ್ಲಿ ಡಿನ್ನರ್ ಟೈಮ್ ಬರುತ್ತೆ. ಅದಕ್ಕೆ 30 ನಿಮಿಷ ಅನ್ಕೊಂಡ್ರು, 30 ನಿಮಿಷ ಬ್ರೇಕ್. ಅಂದ್ರೆ 1 ಗಂಟೆ ಓದು 10 ನಿಮಿಷ ಬ್ರೇಕ್. ಈ ರೀತಿ ಮತ್ತೆ 3 ಗಂಟೆಗಳ ಎಫೆಕ್ಟಿವ್ ಸ್ಟಡಿ. ಅಂದ್ರೆ ಈ ಟೈಮ್ ಟೇಬಲ್ ಪ್ರಕಾರ ನೀವು ರಾತ್ರಿ 11 ಗಂಟೆಗೆ ಮಲಗ್ತೀರಾ. ನಿದ್ದೆ ಜಾಸ್ತಿ ಕಡಿಮೆ ಮಾಡಬೇಡಿ. ನಿದ್ದೆ ಕಡಿಮೆ ಆದ್ರೆ ಮೈಂಡ್ ಸರಿಯಾಗಿ ವರ್ಕ್ ಆಗಲ್ಲ. ರಾತ್ರಿ 11ರಿಂದ ಬೆಳಗ್ಗೆ 6:30 ನಿದ್ದೆ ಅಂದ್ರೆ ನೀವು ಅರೌಂಡ್ 7:30 ಗಂಟೆ ನಿದ್ದೆ ಆಗತ್ತೆ. ಈ ರೀತಿ 7 ದಿನ, ಫಸ್ಟ್ 1 ವಾರ ದಿನಕ್ಕೆ 12 ಗಂಟೆ ಓದ್ ನೋಡಿ ಹೇಗೆ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ ಅಂತ. ಈ ಟೈಮ್ ಟೇಬಲ್ ಫಾಲೋ ಮಾಡೋದ್ರಿಂದ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಸಾಧ್ಯ ಆದಷ್ಟು ಬೆಳಗ್ಗೆ ಫಸ್ಟ್ ಸೆಷನ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಓದಿ. ಲಾಸ್ಟ್ ಈವ್ನಿಂಗ್ ನಲ್ಲಿ ಲ್ಯಾಂಗ್ವೇಜಸ್ ನ ಓದಿ. 3 ಗಂಟೆ ಪ್ರತಿ ಸೆಷನ್ ಅಲ್ಲೂ ಓದೋದ್ರಿಂದ ಮೇ ಬಿ 10 to 15 ಡೇಸ್ ನಲ್ಲೇ ನಿಮ್ಮ 70 to 80% ಸಿಲೆಬಸ್ ಕಂಪ್ಲೀಟ್ ಆಗೋಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ 12 hours ಓದ್ಲೇಬೇಕು. ವರ್ಸ್ಟ್ ಪಾಸಿಬಿಲಿಟಿ 8 hours ಪರ್ ಡೇ ಆದ್ರೂ ಓದ್ಲೇಬೇಕು. ಈ ಪ್ಲಾನಿಂಗ್ ಅಲ್ಲಿ ನೀವೇನಾದ್ರೂ ಫೇಲ್ ಆದ್ರೆ ಓದೋದ್ರಲ್ಲಿ ನಿನ್ನ ಎಕ್ಸಾಮ್ ನ ಕೊನೆ 1 ವಾರ, ಎಕ್ಸಾಮ್ ನ ಹಿಂದಿನ ದಿನ ಏನು ಮಾಡೋಕ್ಕಾಗಲ್ಲ. ಇದು ನಿನ್ನ ಲಾಸ್ಟ್ ಎಫರ್ಟ್ ಅನ್ನೋದನ್ನ ಮರಿಬೇಡ. ನಿನ್ಗೆ ಪ್ರತಿದಿನ ನಿದ್ದೆ, ಬ್ರೇಕ್ಫಾಸ್ಟ್, ಲಂಚ್,
ಡಿನ್ನರ್ ಎಷ್ಟು ಮುಖ್ಯನೋ ಅದೇ ರೀತಿ ಈ ವಯಸ್ಸಲ್ಲಿ ಓದೋದು ಕೂಡ ಅಷ್ಟೇ ಮುಖ್ಯ. ಪ್ರತಿದಿನ ಈಗ ನೀನ್ ಓದೋ ಈ 12 ಗಂಟೆಗಳ ಓದು ನಿನ್ನ ಲೈಫ್ ನ ಈ ಓದಿನ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಅದನ್ನ ಯಾವತ್ತೂ ಮರಿಬೇಡ. ಇವತ್ತಿನ ಈ 12 ಗಂಟೆಗಳ ಓದು ಮುಂದೆ ನಿನ್ನ ಗೋಲ್, ನಿನ್ನ ಟಾರ್ಗೆಟ್ ನ ರೀಚ್ ಮಾಡೋಕಿರೋ ಬಹುದೊಡ್ಡ ಅಸ್ತ್ರ. ನೀನ್ ಯಾಕೆ ಸರಿಯಾಗಿ ಓದ್ತಿಲ್ಲ ಅಂದ್ರೆ ನೀನ್ ಹೇಳ್ಬಹುದು, ನಮ್ಮಪ್ಪ ಬಡವರು, ನಮ್ಮಮ್ಮ ಬಡವರು, ಕೇಳಿದ್ ಕೊಡ್ಸಲ್ಲ, ಕಾಲಿಗೆ ಶೂ ಇಲ್ಲ, ಹಾಕೊಳ್ಳೋಕೆ ಸರಿಯಾಗಿ ಬಟ್ಟೆ ಇಲ್ಲ, ಮನೆಯಲ್ಲಿ ಕಷ್ಟ ಅಂತ ನೂರಾರು ಕಾರಣ ಕೊಡಬಹುದು. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ ಸ್ನೇಹಿತ, ನಿನ್ ಜೀವನದಲ್ಲಿ ನಿನ್ ಗುರಿ ಮುಂದೆ ಇವತ್ ನಿಮ್ ಮನೆಯಲ್ಲಿರೋ ಕಷ್ಟಗಳು ದೊಡ್ಡದಲ್ಲ. ಸಾಧನೆಯ ಹಾದಿ ದೊಡ್ಡದಿದ್ದಾಗ ಆ ದಾರಿಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಸಾಮಾನ್ಯ. ಅದನ್ನ ದಾಟಿ ಮೀರಿ ನಿಲ್ಲಲೇಬೇಕು. ಸೋಲೋನು ಸೋಲೋಕೆ 1000 ಕಾರಣ ಕೊಡ್ತಾನೆ. ನನ್ ಕೈಯಲ್ಲಿ ಅದಕ್ಕಾಗ್ಲಿಲ್ಲ, ಇದಕ್ಕಾಗ್ಲಿಲ್ಲ ಅಂತ. ಆದ್ರೆ ಗೆಲ್ಬೇಕು ಅನ್ಕೊಂಡಿರೋನು ಗೆಲ್ಲೋಕೆ ಕಾರಣ ಹುಡುಕ್ತಾನೆ. ಸಪೋಸ್ ನೀನ್ ಯಾವುದೇ ಕ್ಲಾಸ್ ಅಲ್ಲಿರೋ, ಇಡೀ ವರ್ಷ ಪೂರ್ತಿ ಟೈಮ್ ಇರುತ್ತೆ, ಆದ್ರೆ ನಿನ್ ಗುರಿ ಕೇವಲ 35-40% ಅಷ್ಟೇ. ನಿನ್ಗೊಂದ್ ಮಾತು ಹೇಳ್ತೀನಿ ಕೇಳು. ಇವತ್ತು ಈ ಜಗತ್ತಲ್ಲಿ ಕರೆಂಟ್ ನ ಮೆಜರ್ ಮಾಡೋಕೆ ಆ ಮೀಟರ್ ಅನ್ನೋ ಡಿವೈಸ್ ಇದೆ, ವೋಲ್ಟೇಜ್ ನ ಮೆಜರ್ ಮಾಡೋಕೆ ವೋಲ್ಟ್ ಮೀಟರ್ ಅನ್ನೋ ಡಿವೈಸ್ ಇದೆ. ಆದ್ರೆ ನಿನ್ನ ಕೆಪಾಸಿಟಿನ ಮೆಜರ್ ಮಾಡೋ ಡಿವೈಸ್ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಬರೋಕ್ಕೂ ಸಾಧ್ಯ ಇಲ್ಲ. ಆಗಿದ್ರೆ ನಿನ್ನನ್ನ ನೀನು 30-40% ಗೆ ಯಾಕೆ ಲಿಮಿಟ್ ಮಾಡ್ಕೊಳ್ತೀಯಾ? ಏಮ್ ಫಾರ್ ಬಿಗ್ ಥಿಂಗ್ಸ್ ಇನ್ ಲೈಫ್. ಇಲ್ಲಿ ಯಾವುದು ಅಸಾಧ್ಯ ಅಲ್ಲ. ಅಸಾಧ್ಯ ಯಾವಾಗ ಆಗುತ್ತೆ ಗೊತ್ತಾ? ನೀನ್ ಯಾವಾಗ ಅಸಾಧ್ಯ ಅನ್ಕೊಳ್ತೀಯೋ ಆಗ ಮಾತ್ರ ಅದು ಅಸಾಧ್ಯ. ಎತ್ತರವಾದ ಗುರಿ, ಆ ಗುರಿ ಮುಟ್ಟೋಕೆ ಸತತ ಪ್ರಯತ್ನ, ಈ ಎರಡೇ ನಿನ್ನನ್ನ ನಿನ್ನ ಗುರಿಯತ್ತ ಕರ್ಕೊಂಡೋಗೋದು. ನಿನ್ಗೆ ಕಷ್ಟ ಬಂದಾಗ ಅನ್ಕೋ, ಈ ಕಷ್ಟಕ್ಕಿಂತ ನನ್ ಗುರಿ ದೊಡ್ಡದು. ಆ ಗುರಿ ಮುಟ್ಟೋಕೆ ಇವತ್ತೆಷ್ಟೇ ಕಷ್ಟ ಆದ್ರೂ ಸರಿ, ನಾನು ಎದುರಿಸಿ ನಿಲ್ತೀನಿ ಅಂತ. ನಾನ್ ಸಾಧಿಸ್ಲೇಬೇಕು, ಸಾಧಿಸ್ತೀನಿ ಅನ್ನೋ ನಂಬಿಕೆಯನ್ನ ಯಾವತ್ತೂ ಕಳ್ಕೊಳ್ಬೇಡ. ಸಾಧನೆ ಸುಮ್ನೆ ಆಗೋದಿಲ್ಲ, ಅದು ಏಳು ಬೀಳುಗಳ, ಕಲ್ಲು ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡಿಬೇಕಾದ್ರೆ ಬರೀ ಕಾಲಿದ್ರೆ ಸಾಕಾಗಲ್ಲ, ಸಾಗೋ ಮನಸ್ಸಿರ್ಬೇಕು. ನಿನ್ನ ಸಾಧನೆಯ ದೀಪವನ್ನ ನೀನೇ ಹಚ್ಬೇಕು. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತೆ, ಆದ್ರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತೆ. ಆದ್ರಿಂದ ನಾವು ಕಷ್ಟಗಳನ್ನ ಎದುರಿಸಿ ಮುನ್ನುಗ್ಗದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗ್ತೇವೆ. ನಾವು ಸುಟ್ಟ ಇಟ್ಟಿಗೆಯಂತೆ ಆಗ್ಬೇಕೇ ಹೊರತು ಕಟ್ಟಿಗೆ ಸುಟ್ಟ ಬೂದಿಯಲ್ಲ. ಈ ಪ್ರಪಂಚ ನಿನ್ಗೆ ವ್ಯಾಲ್ಯೂ ಕೊಡ್ಬೇಕಂದ್ರೆ ಮೊದಲು ನಿನ್ನ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅರ್ಥ ಮಾಡ್ಕೋ. ನಿನ್ ಕಮಿಟ್ಮೆಂಟ್ಗೆ ನೀನ್ ಬದ್ಧನಾಗಿರ್ಬೇಕು. ಓದ್ಬೇಕಾದ್ರೆ ಮೈಂಡ್ ಮೇಲೆ ಪ್ರೆಷರ್ ಬಿಡುತ್ತೆ, ಸ್ಟ್ರೆಸ್ ಫೀಲ್ ಆಗುತ್ತೆ ಅನ್ನೋದಲ್ಲ, ಮಾಡ್ಲೇಬೇಕು. ಯಾಕಂದ್ರೆ ಇದೇ ನಿನ್ನ ಲೈಫ್. ಜೀವನದಲ್ಲಿ ದೊಡ್ಡ ಕನಸಿದೆ, ಆದ್ರೂ ಓದಲ್ಲ ಅಂದ್ರೆ ಹೇಗೆ? ಇವತ್ಯಾರು ನಿನ್ನನ್ನ ದಡ್ಡ ಅಂದ್ರೋ ಅವರೇ ನಿನ್ನನ್ನ ಸರ್ ಅಂತ ಕರಿಬೇಕು ಅಂತ ಆಸೆ ಇಲ್ವಾ? ಇವತ್ಯಾರು ನಿನ್ನ ಕನಸನ್ನ ನೋಡಿ ತಮಾಷೆ ಮಾಡ್ತಿದ್ರು, ಅವರೇ ಮುಂದೊಂದು ದಿನ ಗುರಿ ಅಂದ್ರೆ ಆ ರೀತಿ ಇರ್ಬೇಕು ಅಂದ್ಕೊಳ್ಬೇಕು. ಅದಕ್ಕೋಸ್ಕರ ಆದ್ರೂ ನೀನ್ ಓದ್ಲೇಬೇಕು. ನಿನ್ಗೆ ನೆನ್ಪಿದ್ಯಾ, ಪ್ರತಿ ವರ್ಷ ನಿನ್ಗೆ ಬರ್ತ್ಡೇ ಬರುತ್ತೆ. ಪ್ರತಿ ವರ್ಷ ನಿನ್ಗೆ ಹೊಸ ಬಟ್ಟೆನ ನಿನ್ ತಂದೆ ತಾಯಿ ನಿನ್ ಕೊಡಿಸ್ತಾರೆ. ನಿಮ್ಮಪ್ಪ ಅಮ್ಮನಿಗೂ ಬರ್ತ್ಡೇ ಡೇಟ್ ಅನ್ನೋದಿರುತ್ತೆ. ಅವರು ಹೊಸ ಬಟ್ಟೆ ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ, ನಿನ್ಗೆ ಕೊಡಿಸ್ತಾರೆ. ಯಾಕಂದ್ರೆ ಅವ್ರಿಗೆ ನೀನ್ ಮುಖ್ಯ. ಆದ್ರೂ ನಿನ್ಗೆ ಓದೋಕೆ ಮನಸ್ಸಿಲ್ಲ ಅಂದ್ರೆ ಹೇಗೆ?